ಪ್ರಿಯ ವೀಕ್ಷಕರೇ, ಟೈಮ್ಸ್ ಆಫ್ ಪಬ್ಲಿಕ್ ಸ್ವಾಗತ. ನಾನು ನಿಮ್ಮ ಧರ್ಮೇಂದ್ರ ಹಿಡ್ಗಿ. ಇವತ್ತು ಬಿಗ್ ಬಾಸಿನ ಕೊನೆಯ ಹಂತಕ್ಕೆ ಬಂದಿದೆ. ಆ ಬಿಗ್ ಬಾಸ್ ಕುರಿತು ಕೆಲವಷ್ಟು ಮಾಹಿತಿಗಳು ನಿಮಗೋಸ್ಕರ. ಬಿಗ್ ಬಾಸ್ ಇನ್ನೇನು ಕೊನೆ ಹಂತಕ್ಕೆ ತಲುಪಿದೆ. ಉತ್ತರ ಕರ್ನಾಟಕದ ಹೆಸರುವಾಸಿಯಾದ ಹನುಮಂತವರು ಕೊನೆಯ ಗಳಿಗೆಯಲ್ಲಿ ನಿಂತಿದ್ದಾರೆ. ಹಾಗೆ ಹನುಮಂತವರೇ ಈ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದು ಕರ್ನಾಟಕ ಜನತೆಯ ಆಶೆಯಾಗಿದೆ. ಬಿಗ್ ಬಾಸ್ನಲ್ಲಿ ಹನುಮಂತವರು ಕೊನೆಯವರೆಗೂ ಇದ್ದು ಬಿಗ್ ಬಾಸಿನ ಎಲ್ಲ ಕಂಟೆಸ್ಟರ್ಗಳು, ಒಟ್ಟು 5 ಕಂಟೆಸ್ಟ್ಗಳು ಈ ಕೊನೆ ಹಂತಕ್ಕೆ ಇದ್ದಾರೆ. ಅಲ್ಲಿ ಕರ್ನಾಟಕದ ಹೆಚ್ಚು ಜನತೆಯ ಆಶೆ ಏನಂದರೆ, ಉತ್ತರ ಕರ್ನಾಟಕದ ಹುಲಿ ಹಾಗೂ ಕುರಿ ಕಾಯುವಂಥ ಒಬ್ಬ ಮನುಷ್ಯ ಇವತ್ತು ಬಿಗ್ ಬಾಸ್ನಲ್ಲಿ ಖ್ಯಾತಿಯನ್ನು ಗಳಿಸಿ ಬಿಗ್ ಬಾಸಿನ ಕೊನೆ ಹಂತಕ್ಕೆ ತಲುಪಿದ್ದು 5 ಕೋಟಿಗಿಂತ ಹೆಚ್ಚು ವೋಟರ್ಸನ್ನು ಪಡೆದುಕೊಂಡಿದ್ದಾರೆ. ಆ ವೋಟರ್ಸ್ ಅಭಿಮಾನಿಗಳು ಇವತ್ತು ಬಿಗ್ ಬಾಸಿನಲ್ಲಿ ಹನುಮಂತವರೇ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಹನುಮಂತವರು ಗೆದ್ದು ಇವತ್ತು ಬಿಗ್ ಬಾಸಿಗೆ ಹೊಮ್ಮಿದ್ದೇ ಆದರೆ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಅನ್ನೋದು ಕರ್ನಾಟಕದ ಅವರ ಅಭಿಮಾನಿಗಳ ಬಳಗ ಅಂತ ಇದೆ. ಬಿಗ್ ಬಾಸ್ನಲ್ಲಿ ಹನುಮಂತವ್ರು ಗೆದ್ದು ಇವತ್ತು ಅವರೇನಾದರೂ ಕೊನೆ ಹಂತಕ್ಕೆ ತಲುಪಿದ್ದೇ ಆದರೆ ಬಿಗ್ ಬಾಸ್ನಲ್ಲಿ ಒಂದು ಮೈಲುಗಲ್ಲಾಗುತ್ತೆ ಅನ್ನೋದು ಎರಡು ಮಾತಿಲ್ಲ. ಇಡೀ ಕರ್ನಾಟಕದ ಜನತೆ ಕಾತುರದಿಂದ ಕಾಯುತ್ತಿದೆ. ಬಿಗ್ ಬಾಸ್ನಲ್ಲಿ ಹನುಮಂತವರೇ ಗೆಲ್ಲಬೇಕು. 5 ಕೋಟಿಗಿಂತ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಹಾಗಾಗಿ ಅವರ ಮೇಲೆ ಹೆಚ್ಚು ಅಭಿಮಾನಿಗಳು ಇವತ್ತು ಆಶೆಯನ್ನಿಟ್ಟು ಹನುಮಂತವರೇ ಗೆದ್ದು ಬಿಗ್ ಬಾಸ್ನಲ್ಲಿ ಬರಬೇಕು ಅನ್ನೋ ಒಂದು ಅವರ ಆಶೆಯಾಗಿದೆ. ಹಾಗಾಗಿ ಬಿಗ್ ಬಾಸ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಅರ್ಥ ಆಗೋದಾಗಿದೆ. ಒಳಮರ್ಮ ಏನಿದು, ಬಿಗ್ ಬಾಸ್ನಲ್ಲಿ ಯಾರು ಬಿಗ್ ಬಾಸ್ ಆಗಿ ಹೊರಹೊಮ್ತಾರೆ ಅನ್ನೋದು ಒಂಥರ ಯಕ್ಷ ಪ್ರಶ್ನೆ ಆಗಿದೆ. ಹೋದ ಸೀಸನ್ನಲ್ಲಿ 2 ಕೋಟಿಗಿಂತ ಅಧಿಕ ಮತಗಳನ್ನು ತಗೊಂಡದನ್ನ ಕಂಟೆಸ್ಟೆಂಟ್ ಮೀರಿಸಿ ಇವತ್ತು ಹನುಮಂತವರು 5 ಕೋಟಿಗಿಂತ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಇದು ದಾಖಲೆಯ ಪ್ರಮಾಣವನ್ನು ಮೀರಿಸಿ ಹನುಮಂತವರ ಅಭಿಮಾನಿ ಬಳಗ ಹೆಚ್ಚಿದೆ ಅಂತ. ಗ್ರಾಮೀಣ ಪ್ರತಿಭೆ ಇಂದು ಬಿಗ್ ಬಾಸಿನ ಎತ್ತರಕ್ಕೆ ಬೆಳೆದಿದೆ. ಅಲ್ಲದೆ ಇಂಥ ಅನೇಕ ಹಳ್ಳಿಯ ಪ್ರತಿಭೆಗಳು ಬಿಗ್ ಬಾಸ್ನಲ್ಲಿ ಅರಳಿ ಹೊರಹೊಮ್ಮಲಿ ಅನ್ನೋ ಜನತೆಯ ಸದಾಶಯ ಆಗಿದೆ. ಬಿಗ್ ಬಾಸ್ನಲ್ಲಿ ಹನುಮಂತವರೇ ಕೊನೆಯವರೆಗೂ ಉಳಿದಿದ್ದು ಕೊನೆಯವರೆಗೂ ಗೆಲ್ಲಬೇಕು, ಅವರೇ ಗೆದ್ದು ಬೀಗಬೇಕನ್ನೋ ಕರ್ನಾಟಕದ ಆಸೆ ನೆರವೇರುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ.